ಹೇ ಸೀತಾರಾಮ್ ಪ್ರೇಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪುರ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂಥ ಸಂಗ್ಯಾಬಾಳ್ಯ ಜೀವದ ಗೆಳೆಯರು, ಒಬ್ಬರನ್ನೊಬ್ಬರು ಬಿಟ್ಟು ಅಗಲಾರದಂಥ ಅಷ್ಟು ಎರಡು ದೇಹ ಒಂದು ಜೀವ ಅಂತ ಇರುವರು ಸಹಜವಾಗಿ ಗಂಗಾ ಒಂದು ಪ್ರಣಯ ಪ್ರಸಂಗದಲ್ಲಿ ಸಿಕ್ಕಾಗ ಬಹಳ ಹೇಳ್ತಾನೆ, ನೋಡಿ ಗೆಳೆಯ, ಪರಸ್ತ್ರೀ ಸಂಘ ಯಾವಾಗಲೂ ಒಳ್ಳೆಯದಲ್ಲ, ಅದು ನೀವು ಮಾಡಿದಂದ ಮೇಲೆ ಬಂದದ್ದನ್ನು ಊಟ ಮಾಡ್ಬೇಕಾಕತಿ ಗೆಳೆಯ ಅಂದಾಕ್ಷಣ, ಆಗಲಿ ಬಿಡಿ ಗೆಳೆಯ, ನನಗಂತೂ ಆಕೆ ಮೇಲೆ ಮೋಹತಿ ಅಂತ ಹೇಳಲ್ಲ ನೋಡು, ನನಗಂತೂ ಅವಳನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ, ಅದಕ್ಕೆ ಆಕಿಲ್ಲಂದ್ರೆ ನಾನು ಬದುಕೋದಿಲ್ಲ ಅಂದಾಕ್ಷಣ ಅನಿವಾರ್ಯವಾಗಿ ಗಂಗಾಳ ಒಂದು ಮನೆಯನ್ನು ಪ್ರವೇಶ ಮಾಡ್ತಾರೆ. ಪರಮ್ಮ ಅನ್ನುವಂಥ ಒಬ್ಬ ಹೆಣ್ಣುಮಗಳ ಮಧ್ಯಸ್ಥಿಕೆಯಲ್ಲಿ. ಆವಾಗ ಗಂಗಾ ಮತ್ತು ಸಂಗ್ಯಾ ಇಬ್ಬರು ಒಂದು ಪ್ರಣಯ ಒಳಗೆ ಇರುವಾಗ ಮನುಷ್ಯನಿಗೆ ಸಹಜವಾಗಿ ಏನಾಗ್ತೈತೆ ಅಂದರೆ, ಏನೂ ಮಾಡ್ತಾರೆ ಒಂದು ಹುಮ್ಮಸ್ಲಿ ಮಾಡುವಾಗ ಒಳಗಡೆ ಒಂದು ಆತಂಕನ ಉತ್ಪನ್ನ ಆಗ್ತದೆ. ಗಂಗಾ ಸಂಗ್ಯಾನಿಗೆ ಹೇಳ್ತಾಳೆ, ನೋಡು, ತೋರಿಸ್ಕೊಂಡ ಮೇಲೆ ಇನ್ನು ಮಳೆ ಅಂಜಿಕೆ ಯಾಕ, ಹೆಂಗಾದ್ರೆ ನಾವು ತೋರಿಸ್ಕೊಂಡೀವಿ, ಮಾಡಬಾರ್ದಾಗಿತ್ತು ಮಾಡಿದ್ದೀವಿ, ಇನ್ನು ಮುಂದೆ ಅದು ಏನಾಗ್ತೈತೆ ಅದನ್ನು ನಾವು ಅನುಭವಿಸಬೇಕು. ಇಲ್ಲಿ ಗಂಗಾ ನಾ ಬೈಲು ಹೊಂಗಲ್ ಊರಾಗ ಮೆರೆದು ಹುಡುಗದು, ಆದರೆ ಯಾಕೋ ನನಗೆ ಸಂಶಯ ಬರಾಕತ್ತೈತಿ, ಮುಂದೆ ಏನಾಕೈತೋ ಏನು ಅಂಥೇಳಿ ನನಗೆ ಹಂಗೆ ಆತಂಕ ಆಗತೈತಿ. ಅಲ್ರಿ, ಮೊದಲು ಹಾವಿನ ಗುದ್ದಿನೊಳಗೆ ಕೈ ಹಾಕಬಾರ್ದು, ಮತ್ತೊಮ್ಮೆ ಕೈ ಹಾಕಿ ಅಂತಾರೆ ಅದು ಹಾವು ಗುದ್ದಿನಾಗಿತ್ತಂದ್ರೆ ಕಡಿಬೋದು, ಕಡಿಲಿಕ್ಕಿಲ್ಲ. ಅದಕ್ಕೀಗ ಆದದ್ದಂತೂ ಆಗೈತಿ, ಅದನ್ನು ವಿಚಾರ ಮಾಡ್ಕೋಂತ ಕೂತ್ರೆ ಏನು ಆಗೋದಿಲ್ಲ. ಅದಕ್ಕೆ ಏನು ಬಂದದ್ದನ್ನು ನಾವು ಭೋಗಿಸಾಕಬೇಕು. ಅಲ್ಲ, ನಾ ಗಂಡುಳ್ಳ ಗರ್ದಿದ್ದಕ್ಕೇನ ಇಂಥ ಇದ್ರಾಗ ಆಧಾರ ಮಾಡಬೇಕಾಯ್ತು. ಇನ್ನು ನೀವ್ಯಾಕಂತ ಮಾಡಿಸಿ ಚಿಂತೆ ಮಾಡಬೇಡ. ಮತ್ತು ಮಾತಿಗೆ ಬಂದವರು ಅನ್ನೋರಣ ಮಾಡೋರಣ, ಈಗ ಬಂದದ್ದನ್ನು ನಾವು ಊಟ ಮಾಡಬೇಕಾಗೈತಿ, ಇಷ್ಟ್ಯಾಕೆ ಹೆದರ್ತೀರಿ? ಈಗ ನಮ್ಮ ಇಬ್ಬರು ಮನಸ್ಸು ಒಂದಾಗಿದ್ರೆ ನಮಗೆ ಯಾರೇನು ಮಾಡ್ತಾರೋ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಗಂಡಸೂರಾಗಿ ನೀವು ಯಾವಾಗಲೂ ಧೈರ್ಯದಿಂದ ಇರಬೇಕು. ಆಯ್ತು ಗಂಗಾ, ನಿನ್ನ ಮಾತು ಕೇಳಿ ನಾನು ನಿನಗೆ ಎಷ್ಟು ಹೊಳೆದ್ರು ಕಡಿಮೆ ಅನಿಸ್ತೈತಿ. ನನಗೆ ಯಾಕೋ ಮನುಷ್ಯನಾಗ ಕಳವಳ ಆಗತೈತಿ. ಮುಂದೆ ಹೆಂಗೋ ಏನೋ ಅನ್ಸಾಕತೈತಿ. ಅದಕ್ಕೆ ಹಾಗೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಆದದ್ದು ಆಗಿ ಹೋಗೈತಿ. ನನ್ನ ಗಂಡಂತೂ 6 ತಿಂಗಳ ಮಠ ಅಂತೂ ಏನು ಬರೋದಿಲ್ಲ, ನೀವೇನು ಕಾಳಜಿ ಮಾಡಬೇಡ್ರಿ. ಇಲ್ಲ, ಯಾಕೋ ನನ್ನ ಮನಸ್ಸು ಯಾಕೋ ನಮನೆ ಆಗ್ಲಿಕ್ಕತ್ತೈತಿ, ಅದಕ್ಕೇನು ಮಾಡಬೇಕು ಅನ್ನೋದನ್ನು ಗೊತ್ತಾಗೋದು. ಏನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ, ನೋಡೋಣ ಏನೇನು ಆಗ್ತೈತಿ. ಹೆಂಗೆ ಬಂದದ್ದನ್ನು ನಾವು ಸ್ವೀಕಾರ ಮಾಡಬೇಕ. ಈಗ ಅದನ್ನೆಲ್ಲ ಏನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವೀಗ ಒಂದು ಆನಂದದ ರಸಗಳಿಗೆ ಬದೀವಿ. ಹೌದು ಬಿಡು ಗಂಗಾ, ನಿನ್ನ ಮಾತು ಕರೆಯೋದು ನನಗೆ ಒಳಗೆ ಆತಂಕ ಆದರೂ ಕೂಡ ಮೇಲೆ ಖುಷಿ ಐತೆ ನಂಗೆ. ಏನು ಬಂದದ್ದು ಬರಲಿ, ಮತ್ತೆ ಯಾಕಂದ್ರೆ ವಿಚಾರ ಮಾಡಬೇಡ್ರಿ. ಓಹೋ ಇದೇನು ರೀ, ನಾನು ಈರಪ್ಪಣ್ಣ ಇಬ್ಬರು ಕೂಡಿ ಬಳ್ಳಾರಿ ವ್ಯಾಪಾರಕ್ಕೆ ಹೋಗಿದ್ವಿ ಕರೆ ಅಲ್ಲಿ ಯಾಕೋ ಮೊದಲಿನಂಗೆ ಮುತ್ತು ರತ್ನ ವ್ಯಾಪಾರ ಅಷ್ಟೇನು ತೇಜಿ ಇರಲಿಲ್ಲ. ಮತ್ತು ಹೋದ ಕೂಡಲೇ ನಮ್ಮ ಈರಪ್ಪಣ್ಣಗೂ ಯಾಕೋ ಸೊಗಸ ಇರಲಿಲ್ಲ. ಮತ್ತು ಒಂದು ವಾರ ಆದರೂ ಸಹಿತ ಸರಿಯಾಗಿ ವ್ಯಾಪಾರವೂ ಆಗಲಿಲ್ಲ. ನಮ್ಮ ಈರಪ್ಪಣ್ಣಗೆ ಒಂದು ಕನಸು ಬಿದ್ದಿತ್ತಂತ. ಕನಸು ಬಿದ್ದ ಕೂಡಲೇ ಅದ್ರಾಗ ಕನಸಿನಾಗ ತಮ್ಗಳ್ದ ಮದುವೆ ಆಗಿತ್ತಂತ, ಮದುವೆ ನಡೆದತ್ತಂತ. ಇಬ್ಬರಿಗೂ ಕಂಕಣ ಕಟ್ಟಿದ್ರಂತ. ಹಂಗೆ ಕಂಕಣ ಕಟ್ಟಿ ಅಲ್ಲೆಲ್ಲ ಮದುವೆ ನಡೆದೈತಿ, ಮಂದಿಯೆಲ್ಲ ಐತಿ. ಆ ಮಂದಿ ಒಳಗೆ ಗಂಗಾ ಒಕ್ಕಣೆ ಇಲ್ಲ ಅಂಥೇಳಿ ಈರಪ್ಪಣ್ಣ ಹೇಳ್ದ. ಅಂದ್ರೆ ಏನು ಮನುಷ್ಯನ ಇದು ಆಟ?
ಅಂದ್ರೆ ಏನು ಆತಂಕ ಆಗೈತು ಏನೋ, ಅಷ್ಟೆಲ್ಲ ಮಂದಿ ಜನಜಂಗಳೆಲ್ಲ ಮದುವೆ ಆಗಿದ್ರು ಗಂಗವ್ವಕ್ಕೆ ಹಬ್ಬಕ್ಕೆ ಇರಲಿಲ್ಲ ಅಂತಂದರೆ ಅದು ಏನಾದ್ರ ಮಹತ್ವ ಅಂದ್ರೆ ಏನೂ ಕಸ್ಕೊಂಡಂಗೆ ಏನೂ ಕಳ್ಕೊಂಡಂಗೆ ಆಗತೈತಿ ಅಂತ ಅನಿಸ್ತೈತಿ. ಈಗ ನಾವಿಬ್ಬರು ಕೂಡಿಕೊಂಡು ಮತ್ತು ಬಳ್ಳಾರಿಯಿಂದ ಕುದುರೆ ಮ್ಯಾಲೆ ಬರುವ ಕುದುರೆ ಮುಗ್ಗರಿಸ್ತು ಮತ್ತು ಯರಪ್ಪನಾಗ ಯಾಕೋ ಸಂಶಯ ಬರಾಕೈತು. ಕುದುರೆ ಮುಗಿಸ್ತಲೋ ಬೇಗರಿ ಎತ್ಕಿದ ನೋಡ್ಸೋಕಾರ ಅವೇ ಪಾಪ ಪ್ರಾಣಿಗಳ ಅವೊಮ್ಮೆ ಹಂಗಿರ್ತಾವೆ ಮುಗ್ಗರಿಸೋದು ಅದು ಸಹಜ ಸ್ವಭಾವ ಪಾಪ, ಅದಕ್ಕೇನು ತಿಳ್ಕೊಬೇಡ್ರಿ ಅಂದಾಗಲ್ಲ. ಆತು ಬೇಗರಿ ನನಗೆ ಯಾಕೋ ಮನೆ ಕಡೆನೇ ಹೋಗ್ಬೇಕಂತ ಅನ್ಸಾಕತೈತಿ. ನೋಡ್ರಿ ವ್ಯಾಪಾರ ಮಾಡ್ತು ಅಂತಂದ್ರೆ ಏನಂತ ತೊಡಸ್ ನೋಡುನು, ಒಂದು ತೇಜಿ ಇರ್ಬೋದು, ಮತ್ತು ಚಲೋ ಆಗ್ಬೋದು, ಮತ್ತು ಲೈನ್ ಕೊಡಿರ್ಬೋದು ಅಂತ ಹೇಳಿ ಇಲ್ಲ ಹೋಗೇ ಬಿಡೋನು ಬಾ ಅಂದ್ಕೂಲೆ ಅನಿವಾರ್ಯವಾಗಿ ಬಳ್ಳಾರಿಯಿಂದ ನಾನು ಈರಪ್ಪಣ್ಣ ಈಗ ಊರಿಗೆ ಬರಬೇಕಂತ ಬಂದೀವಿ. ಏನು ಬೈಲು ಹೊಂಗಲು ಊರಾಗ ಬರ್ತಾ ಅಗಶ್ಯಾಗನ ಮಂದಿ ನಮ್ಮನ್ನು ನೋಡಿ ಏನೋ ಗುನ್ನು ಮಾತಾಡಕತ್ತಿದ್ರು. ಏನನ್ನೋದು ಸ್ವಚ್ಛ ಹೊರಗೆ ಕಾಣ್ತಾ ಇಲ್ಲ, ಆದರೆ ಒಳಗೆ ಮಂದಿ ಗುನ್ನು ಮಾತಾಡೋದು ಅಂತೂ ಬಿಡುವಾರು. ಇದನ್ನು ನೋಡಿದರೆ ಏನೋ ಒಂದು ಆಗೈತಿ ಲಗ್ಳ್ಯಾರ ಮನ್ಯಾಗ ಅಂತ ಅನಿಸ್ತಕತ್ತೈತಿ. ಅದು ಏನು ಅನ್ನೋದು ನಮಗೆ ಸ್ವಚ್ಛ ಗೊತ್ತಾಗೈತಿ. ಅದಕ್ಕೆ ನಮ್ಮ ಹಿರಣ್ಣನ ಲಗ್ಳ್ಯಾರ ಹಿರಣ್ಣನ ಇಲ್ಲಿ ಅಗಶ್ಯಾಕ ಕುಂಡ್ರ ಪಾಠ ವಿಶ್ರಾಂತಿ ತಗೋಚಿ ಹೊಡ್ಯಾಗ ನಾನು ಹೋಗಿ ಮನೆ ಕಡೆ ಹೋಗಿ ಏನಾರ ಸುಳ್ಳು ಏನಂತ ನೋಡ್ಕೊಂಡು ಬರ್ತೀನಿ ಅಂದ ಕೂಡಲೇ ಈರಪ್ಪಣ್ಣ ಚಾವಡ್ಯಾಗನ ಸ್ವಲ್ಪ ವಿಶ್ರಾಂತಿ ಮಾಡಾಕತ್ತಾನು. ನಾನು ಹಂಗೆ ಪ್ಯಾಟೆಗುಂಟ ಬರೋವಾಗ ಮತ್ತು ಮಂದಿ ನಾನು ನೋಡಿ ಗುನುಗುನು ಮಾತಾಡ್ತಾ ಕೆಲವು ಮಂದಿ ಕೇಳಿದ್ರು, ಏನಪ್ಪ ಬಳ್ಳಾರಿ ಸಂತೆ ಹೋಗಿದ್ದಿಲ್ಲ ನೀನು ಈರಪ್ಪಣ್ಣ ಲಗ್ಳಾರ ಈರಪ್ಪಣ್ಣ? ಹೌದ್ರಿ, ಮತ್ತೇನು 6 ತಿಂಗಳ ಹೋಗೋರು ಊಟ ಬಂದಂಗೆ ಆಗೈತಿ ಅಂತ ಕೇಳಿದ್ರು. ಕರೆ ಐತ್ರಿ, ಯಾಕೋ ವ್ಯಾಪಾರ ತೇಜಿ ಇರಲಿಲ್ಲ, ಮತ್ತು ನಮ್ಮ ಈರಪ್ಪಣ್ಣಗೂ ಯಾಕೋ ಮನುಷ್ಯರಿಗೆ ಕಳವಳ ಆಕತ್ತು, ಕನಸು ಒಂದು ಬಿದ್ದಿತ್ತು. ಆ ಕನಸಿನಾಗ ಹಿಂಗಾಗಿತ್ತು, ಅವ್ರ ತಮ್ಮಗಳ ಲಗ್ನ ನಡೆತಿ, ಮಂದಿ ಭಾಳ ಕುಡಿತು, ಅದ್ರಾಗ ಗಂಗವ್ವನ ಇರಲಿಲ್ಲ ಅಂತ ನಮ್ಮ ಈರಪ್ಪಣ್ಣ ಹೇಳಿದ. ಹಾಂ ಹಿಂಗೇನ್ರಿ? ಹೌದು ನೋಡ್ರಿ ಬ್ಯಾಗೇರಿ, ಇದಕ್ಕೆ ಒಂದು ಮಜಬೂತ್ ಐತೆ ನೋಡಿ. ಯಾಕಂದ್ರೆ ಕಳ್ಳ ಯಾವಾಗಲೂ ಕೆಡೋದಿಲ್ಲ. ಇಲ್ಲಿ ಏನಾಗೈತೆ ನಾವು ಊರಾಗಿಂದ ನಿಮಗೆ ಹಂಗೆ ಸುದ್ದಿ ಗೊತ್ತಾಗಲ್ಲ ಅಂದ್ರೆ ಕಳ್ಳ ಕರಿತಿರ್ತಾರಲ್ಲ, ಹಂಗೆ ನೀವಿಬ್ಬರು ಅಲ್ಲಿಂದ ಬಂದದ್ದು ಬರೋಬ್ಬರಿ ಐತಿ ನೋಡ್ರಪ್ಪ. ಮತ್ತು ಯಾವ ಬರಮಣಿಗೆ ವಿಷಯ ಮತ್ತು ನಾವೇ ಕೇಳೋದ? ಹಂಗೆ ನೀನು ಆ ಕಡೆ ಹೋಗ್ತಾರೆ, ಹೋಗು ಲಗ್ಲಾರ ಮನೆ ತನಕ. ಹೋಗ್ಕಂಡ್ರಿ ಸಾವ್ಕಾರ, ನೀವೇ ಕಾಳಜಿ ಮಾಡಿರಿ, ನೀವೇನು ಕಟ್ಟಿ ಮೇಲೆ ಕೂತು ಮಾತಾಡೋದ್ಕೊಂಡ್ರಿ ಮಾತಾಡೋರಿಗೇನ. ನಾ ಹೋಗಿ ಸ್ವಲ್ಪ ಏನೈತಿ ನೋಡ್ಕೊಂಡು ಬರ್ತೇನೆ. ಈರಪ್ಪಣ್ಣ ಚಾವಡ್ಯಾಗದ ನಾವು ಆತಪ್ಪ, ಏನು ಮಾಡ್ತೀವಿ ಮಾಡಿ. ಯಾಕಂದ್ರೆ ಮಂದಿ ಉಸಾಬರಿ ನಮಗೆ ಯಾಕ ಅದ ರೀ, ಮಂದಿ ಉಸಾಬರಿ ನಮಗೆ ಯಾಕೆ ಅಂತೀರಿ ಬಾಯಿಲೆ, ಮತ್ತು ಉಸಾಬರಿನ ಮಾಡ್ತೀರಿ ನೀವು. ಏನಿಲ್ಲಪ್ಪ ಹೋಗ್ಬಾ ಬೇಗರಿ, ಹೋಗಿ ಬರ್ತೀನಿ ಬಿಡ್ರಿ ನಾ. ಹಾ ಲಗ್ಳ್ಯಾರ ಮನೆ, ದೊಡ್ಡ ಮನೆ, ದೊಡ್ಡ ಬಾಗಲ, ಯಾಕೋ ಚಿಲಕದ ಕೊಂಡೆ ಏನೋ ಸಡ್ಲಾದಂಗೆ ಅನ್ಸಕತ್ತೈತಿಲ್ಲ ನನಗೆ. ಏನಾಗತ್ತೈತಿ? ಇಲ್ಲ ಯಾಕೋ ಅಂಥ ಮನೆಯೊಳಗೆ ಹಿಂಗೆಲ್ಲ ಇದ್ದಾಗ ಏನಾಗೈತಿ ಅನ್ನೋದು ತಿಳಿವಾತು ನನಗೆ. ಮೀನಿರಲಿ, ಹೆಂಗಾದರೂ ನಮ್ಮ ಗಂಗವ್ವಕ್ಕಂತೂ ಮನ್ಯಾಗ ಅದಾಳ್ಕಂದೈತಿ. ಆಕೆನ ಸ್ವಲ್ಪ ಕರೀತೀನಿ ಅಂದರೆ ಹೆಂಗೆ ಕರೀದು? ಗಂಗವ್ವಕ್ಕ ಯಾರಪ್ಪ ಹೊರಗೆ ಬಂದವರು? ನಾನಿವ ನಿಮ್ಮ ಆಳ ಮಗ ಬ್ಯಾಗೇರಿ. ಅಯ್ಯೋ ಬಡಿ ಬಿಡಕ್ಕ, ಯಾಕೆ ಬಂದು ಈಗ? ನಮ್ಮವರು ಕೂಡ ವ್ಯಾಪಾರಕ್ಕಂತೂ ಹೋಗಿದ್ದ, ಅಲ್ಲಿ 6 ತಿಂಗಳ ಗಂಟಲೆ ವ್ಯಾಪಾರ ಮಾಡ್ಕೊಂಡು ಬರೋರ. ಎಂಥ ವೇಳೆ ಇದು, ಇನ್ನೂ 1 ವಾರ ಆಗಿಲ್ಲ, 15 ದಿವಸ ಆಗಿಲ್ಲ. ಹಿಂಗೆ ಅವ್ರು ಬಂದರು ವ್ಯಾಪಾರದಿಂದ? ಒಳ್ಳೆ ಸೋಜಿಗಾಗಿತ್ತು ನನಗೆ. ಅಲ್ಲಪ್ಪ, ಅಲ್ಲಿ 6 ತಿಂಗಳ ಗಂಟಲೆ ವ್ಯಾಪಾರಕ್ಕೆ ಹೋಗೋರು, ಮತ್ತು ಈಗ ಹಂಗೆ ಲಗುಟ ಬಂದಿರಲ್ಲ 15 ದಿವಸ ಒಳಗನ. ಗಂಗವ್ವಕ್ಕ ಅದೆಲ್ಲ ಭಾಳ ವಿಚಾರ ಹೋಯ್ತವ. ಆಮೇಲೆ ಹೇಳ್ತಾನು,
ನನಗೆ ಭಾಳ ಹಸು ಆಗೈತೆವ, ನನಗೆ ಊಟಕ್ಕೆ ಬಾಲ ತೆಗಿ. ಅಯ್ಯೋ ಮೊದಲು ಇದು ಕೂಳ್ಬೇಕು ಭಾಳ, ಮೊದಲ ಬ್ಯಾಗೇರಿ ಹೊಟ್ಟೆರ್ಕ ಮನುಷ್ಯ ಕೂಳ ಅನ್ನಕತ್ತಾನು. ಹೆಂಗೆ ಮಾಡೋದು? ನಾವಂತೂ ಹಿಂಗದೇವೆ. ಇನ್ನು ಈ ಸುದ್ದಿ ಹೆಂಗೆ ಹೊರಗೆ ಹೋತಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಇವ್ರ. ಅದಕ್ಕಿನ್ನೇನು ಮಾಡೋದು ಅಂತ ವಿಚಾರ ಮಾಡಿ ಹೇಳಿ. ಎಲ್ಲ ಊರು ತೆಗಿವ ಗಂಗವಕ್ಕ, ನನಗೆ ಹಸು ಭಾಳ ಆಗೈತಿ. ಅಲ್ಲೋ ತಮ್ಮ, ನಿಂದು ಬರೋಬರಿ ಐತಿ. ಮತ್ತು ಇವತ್ತು ನಾನು ಅಡುಗೆನೇ ಮಾಡಿಲ್ಲ. ಇವ ತಂಗಳು ಏನಾದ್ರು ಕೊಡೋಕ್ಕೆ ಬಾಲ ತೆಗಿ. ಹಾಂ ತೆಗಿತೀನಿ ಬಿಡಪ್ಪ, ಅದೇನಿಲ್ಲ. ನೀವೊಂದು ಸ್ವಲ್ಪ ಅಲ್ಲೇ ಸ್ವಲ್ಪ ಒಂದು ಕೊಡ ನೀರು ತಗೊಂಬ, ಅಲ್ಲೇ ಹೊರಗೆ ಕಡ ಐತಿ, ಅಟನ್ನ ಏನಾರು ಮಾಡ್ತೀನಿ. ಇಲ್ವೋ ಅದೇನಿಲ್ಲ, ನನಗೆ ಎದ್ದದ್ದು ಕೊಡೋಕ್ಕೆ ಒಟ್ಟು ಬಾಲ ತೆಗಿ. ಅಯ್ಯೋ ಈತ ಬಿಡುದಿಲ್ಲ. ಯಾಕಂದ್ರೆ ಮೊದಲ ಇವ ಬಾಯಿ ಬಡಕ ಮನುಷ್ಯ, ಅದ್ರಾಗ ಹೊಟ್ಟೆರ್ಕ. ಇನ್ನು ಇಲ್ಲಿ ಸುದ್ದಿ ಹೋಗಿ ಅಲ್ಲಿ ಹೇಳಿದ್ರೆ ಮುಗೀತು, ನನ್ನ ಬಾಳೇನ ನಾಟಕ ಆಕತಿ. ಇವ ಹೆಂಗೆ ಮಾಡಲಿನ ಬ್ಯಾಗೇರಿ ನೀನಾರ ಹೋಗಿ ಹೋಗಿ ಕೇಳ್ಕೊಂಡು ಬಾ ಅಂತ ನನಗೆ ಕಳ್ಸ್ಯಾನ ಇರೋಣ. ಬ್ಯಾಗೇರಿ ಅಂತಂದ್ಮೇಲೆ ಅವ ಹೇಳ್ದಂಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಎಲ್ಲ ಬಂದ್ರೆ ಕೇಳ್ರು ಉತ್ತರಾಣಕ್ಕೆ ಸರಿಯಾಗಿ ಕೊಡುವಾಳು ಗಂಗವ್ಕ. ಏನೂ ಮಸ್ಲತ್ತು ಆಗೈತೆ ಅಂಬಲ್ಲ ಅಂತ ನನಗೂ ಅನ್ಸಾಕತೈತಿ. ಅಲ್ಲ ಹೊರಗೆ ಯಾರು ಗುಣು ಮಾತಾಡಕತ್ ಕೇಳ್ತ್ರಿ? ಯಾರೂ ಇಲ್ಲಪ್ಪ, ಯಾರೂ ಇಲ್ಲ. ನೀನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ, ಯಾರಿಲ್ಲ, ನಾವು ಒಬ್ಬಕ್ಕಿದ್ರಿ. ಮತ್ತೇನು ಏನೂ ಸ್ವಲ್ಪ ಕೇಳತೈತಿ, ಯಾರು ಇದ್ದಂಗೆ ಕಾಣ್ತೈತಿ. ಹಂಗೇನಿಲ್ಲಪ್ಪ, ನಾವು ಅದು ಒಬ್ಬರಕ್ಕೆ ಅದನ್ನು. ಮತ್ತು ನಿನಗೇನು ಮಾಡ್ಕೊಳಕ್ಕೆ ನೀರು ತೊಗೊಂಡು ಬಾ ಅವೀಗ. ಹಾಗೇನಿಲ್ವ, ನನಗೇನೋ ಒಟ್ಟು ಓದೈತಿ, ಬಾಲ ತೆಗಿ ನೀನು. ಬಾಲ ತೆಗಿಯಾಕೆ ಬರಂಗಿಲ್ಲ ಏನ, ಯಾಕಂತಂದ್ರೆ ಹೊರಗಡೆ ಕತ್ಲಾಗೈತಿ. ಕತ್ಲಾಗ ಮತ್ತು ದೀಪದ ಡಬ್ಬಿನೂ ಎಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಹೋಗಿ ನೀರು ತೊಗೊಂಡು ಬಾ, ಅಟ್ರಾಗ ಏನಾರು ಮಾಡ್ತೀನಿ. ಅಯ್ಯೋ ಏನೋ ಒಂದು ಮಸ್ಲತ್ ಅಂತ ಅನ್ಸಾಕತೈತಿ. ನಮ್ಮ ಈರಪ್ಪ ಹೇಳಿದಂಗೆ ಬೋರು ಮುಂದೆ ಕುದುರೆ ಮುಗ್ಗರಿಸ್ತು ಅಂತಂದರೆ ಇದು ಒಂದು ಅಪಶಗುನ. ಹಂಗೆ ಮುಂದೆ ಬರ್ಬೇಕಂತಂದ್ರೂ ಸಹಿತ ಬಟ್ಟೆ ಸೊಗಸನ ಇಲ್ದಂಗೆ ಆಗೈತಿ. ಅದಕ್ಕೆ ಒಳಗೆ ಊರಾಗ ಸಹಿತ ಬರ್ದ ಚಾವಡ್ಯಾಗನ ಕುಂತ್ಬಿಟ್ಟಾನು ಪುಣ್ಯಾತ್ಮ. ನನಗೆ ತಡ್ಲಾರಕ್ಕಾಗಿ ಮನೆ ಕಡೆ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ಯಾನು. ನಾ ಇಲ್ಲಿ ಮನೆ ಕಡೆ ಬಂದು ನೋಡಿದ್ರೆ ಇವ್ರದ್ದೊಂದು ಏನೋ ಮಸಲತ್ತ ಕಾಣ್ತೈತಿ, ಏನೋ ಒಂದು ಕರಾಮತ್ತ ಕಾಣ್ತೈತಿ. ಅದು ಗಂಡ ಹೆಣ್ಣಿನ ಮನಸ್ಸುಗಳು ಹಿಂಗೆ ಅಂತೇಳಿ ಗೊತ್ತಾಗೋದಿಲ್ಲ. ಅದರಾಗ ಹೆಣ್ಣಿನ ನೆಲೆ, ಕುದುರಿನ ನೆಲೆ, ನೀರಿನ ನೆಲೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾವ ಹೊತ್ತಿನಾಗ ಯಾವ ಹಾವು ಕೂತೈತೋ ಏನೋ. ಇಷ್ಟು ನಾವು ಒದರಿ ಕೇಳಿದ್ರು ಐತೆ ಹೊರಗಿಂದ ಬರೀ ಹಾರ್ಕಿ ಉತ್ತರಣ ಬರಾಕತ್ತಾವ. ಕರೆ ಏನು ಅನ್ನೋದು ಒಟ್ಟು ನನಗೆ ಗೊತ್ತೂ ಆಗ್ತಾಯಿಲ್ಲ. ಇನ್ನು ಹೆಂಗೆ ಮಾಡೋದು ಈ ಸುದ್ದಿ ಹೋಗಿ ಮತ್ತೆ ಹಿಂಗೆ ಅವ ಲಗಳಾರಿಗೆ ನನಗೆ ಹೇಳಿಬಿಡ್ಲಿ. ಹಂಗೆ ಹೇಳಬೇಕಾದ್ರೆ ಏನಾರೊಂದು ಹಕೀಕತ್ ಬೇಕು ಅಂತೇಳಿ ಹಂಗೆ ನಾನು ಪೂರ್ಣ ಸುದ್ದಿ ತಗೊಳ್ಳೋದನ್ನು ಹಂಗೆ ಒಳ್ಳೆ ಸಂಶಯಕ್ಕೆ ಹಿಡಿಯಾಕತಿ. ಯಾಕಂತಂದ್ರೆ ಎಲ್ಲಿ ಸಂಶಯ ಇರ್ತೈತಿ ಅಲ್ಲಿ ನಾಶ ಆಕತಿ. ಅದಕ್ಕೆ ನಾಶ ಆಗಬಾರ್ದಂತಂದ್ರೆ ಏನಿರ್ತೈತೆ ಸುದ್ದಿ, ಕರೆ ಸುದ್ದಿನ ಹುಡುಕಿ ತೆಗಿಬೇಕು ನಾನು. ಆಗಲಿ ನೋಡ್ತೀನಿ ತಾವು.